ವೇರಿಯಬಲ್ ಮತ್ತೆ ಡೇಟಾ ಟೈಪ್ ಅಲ್ಲಿ ಸೊ ಫಸ್ಟ್ ಡೌಟ್ ಅಂತ ಏನ್ ಹೇಳಿದ್ರೆ, ಸೊ ಈಗ ಬಿಟ್ಸ್ ಮತ್ತೆ ಬೈಟ್ಸ್ ಎರಡು ಫ್ಯಾಕ್ಟರ್ಸ್ ಇದಾಗುತ್ತೆ. ಸೊ ನೀವ್ ಹೇಳಿದ್ರಿ ನೀವೇನ್ ಕೊಟ್ಟಿದ್ರಲ್ಲ, ಸೊ ಅದ್ರಲ್ಲಿ 8 ಬೈಟ್ಸ್ ಅಂತ ಎಲ್ಲ ಸೈಜಸ್ ಇದೆ. ಸೊ ಈ ಫ್ಯಾಕ್ಟರ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಸಪೋಸ್ ನಾನು ಏನಾದ್ರು ವೇರಿಯಬಲ್ ನಂಬರ್ ಅಂತ ಒಂದು ಡಿಫೈನ್ ಮಾಡಿ ನಾನೊಂದು 13 ಅಂತ ಏನಾದ್ರು ನಂಬರ್ ಡಿಫೈನ್ ಮಾಡಿದ್ರೆ ಒಳಗಡೆ, ಸೊ ಇದ್ರ ಸೈಜ್ ಏನಾಗುತ್ತೆ, ಇದ್ರ ವ್ಯಾಲ್ಯೂ ಯಾವ ತರ ಇರುತ್ತೆ, ಸೊ ಇಷ್ಟು ಬೈಟ್ ಕನ್ಸ್ಯೂಮ್ ಆಗಿರುತ್ತೆ ಇದಕ್ಕೆ, ಅದು ಕ್ಲಾರಿಫೈ ಬೇಕಿತ್ತು. Very good question. Very good question, and I'll have to use the board 1 second. Okay, sir. Okay. So I'll repeat the question. ಏನ್ ಅವ್ರ ಕ್ವಶನ್ ಏನ್ ಕೇಳ್ತಿದ್ದಾರೆ ಅಂತ. ಅವ್ರೇನಂತಿದ್ದಾರೆ, ಲಿಖಿತ್ ಏನ್ ಹೇಳ್ತಿದ್ದಾರೆ ಅಂದ್ರೆ, ಸೇ ಐ ಅಂಡರ್ಸ್ಟುಡ್ ದಟ್ ಈ ತರ ಡೇಟಾ ಟೈಪ್ ಮೇಲೆ ಇಷ್ಟು ಬೈಟು ಅದಿದೆಲ್ಲ ನೀವು ತೋರಿಸಿದಿರಿ, ಆಯ್ತಾ. ಬಟ್ ಈಗ ನಂದು ವ್ಯಾಲ್ಯೂ 13 ಇದೆ. 13 ಇದ್ದಾಗ ಅದು ಎಷ್ಟು ಯೂಸ್ ಮಾಡುತ್ತೆ ಅಂತ, ಆಯ್ತಾನ. ಸೊ ಲೆಟ್ಸ್ ಸೇ ಇದು 8 ಬಿಟ್ಸ್ ಇದೆ. ಓಕೆ, ವಿಚ್ ಇಸ್ ಈಕ್ವಲ್ ಟು 1 ಬೈಟ್, ಆಯ್ತಾ. ಇದು ಏನಂದ್ರೆ ಲೆಟ್ಸ್ ಸೇ 1 ಬೈಟ್ ಇದ್ದು ಯಾವುದು ಡೇಟಾ ಸ್ಟ್ರಕ್ಚರ್? ಕ್ಯಾರೆಕ್ಟರ್, ಆಯ್ತಾ. ಸೊ ಕ್ಯಾರೆಕ್ಟರ್ ಇಸ್ ಅ 1 ಬೈಟ್ ಡೇಟಾ ಸ್ಟ್ರಕ್ಚರ್. ನೀವೀಗ ವ್ಯಾಲ್ಯೂ ಎಷ್ಟು ಸ್ಟೋರ್ ಮಾಡ್ತಿದ್ದೀರಿ? ಜಸ್ಟ್ ಲೆಟ್ಸ್ ಸೇ ಯು ಆರ್ ಸ್ಟೋರಿಂಗ್ 1 ಆಸ್ ಅ ವ್ಯಾಲ್ಯೂ, ಆಯ್ತಾ. ಸೊ ಅವಾಗ ಏನಾಗುತ್ತೆ, ಇಲ್ಲೆಲ್ಲ ಕಡೆ ಈ ತರ 0. ಸೊ ಅವಾಗ ಈ ಬಿಟ್ಸ್ ಇರ್ತಾವಲ್ಲ, ಈ ಬಿಟ್ಸು ಅನ್ಯೂಸ್ಡ್ ಇರ್ತಾವ. ಬಟ್ ಅನ್ಯೂಸ್ಡ್ ಅಂದ್ರೆ ಹೆಂಗ, ಅಲ್ಲಿ 0 ಇರುತ್ತೆ. ಓಕೆ, ಸೊ ಓವರ್ ಆಲ್ ಇದ್ರದ್ದು ವ್ಯಾಲ್ಯೂ ನೋಡಿದಾಗ, ನಾವು ಇದ್ರದ್ದು ಓವರ್ ಆಲ್ ವ್ಯಾಲ್ಯೂ ನೋಡಿದಾಗ ದಿಸ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 1. ಸೊ ಇಫ್ ಇಟ್ ಈಸ್ 8 ಬಿಟ್ಸ್ ಇತ್ತಂದ್ರ ಮ್ಯಾಕ್ಸಿಮಮ್ ನೀವು ಎಷ್ಟು ಸ್ಟೋರ್ ಮಾಡ್ಬೋದು? ಮ್ಯಾಕ್ಸಿಮಮ್ ನೀವು 0ದಿಂದ 2 to the power 8 minus 1. 2 to the power 8 minus 1 ಇಷ್ಟು ಮ್ಯಾಕ್ಸಿಮಮ್ ವ್ಯಾಲ್ಯೂ ನೀವು ಸ್ಟೋರ್ ಮಾಡ್ಬೋದು, ಆಯ್ತಾ. ಯಾಕೆ ಇದು -1? ಬಿಕಾಸ್ ಯು ಆರ್ ನಾಟ್ ಸ್ಟಾರ್ಟಿಂಗ್ ಫ್ರಮ್ 1 ಇಂದ ಸ್ಟಾರ್ಟ್ ಮಾಡ್ತಿಲ್ಲ, ನೀವು 0ದಿಂದ ಸ್ಟಾರ್ಟ್ ಮಾಡ್ತಿದ್ದೀರಿ, ರೈಟ್. ನಾವು ಒನ್ಸ್ ನೀವು ಇಷ್ಟು ಅಲೋಕೇಟ್ ಆದ್ಮೇಲೆ ದೆನ್ ಇದೇನಾಗುತ್ತೆ, ಅವಾಗ 0ದಿಂದ 2 to the power 8 ಎಷ್ಟಾಗುತ್ತೆ? 256. 255. So 256 minus 1, so 255. So maximum value is 255. Now let's say you are only storing 50 no 100 ಆಯ್ತಾ. then ಇಷ್ಟೇ ಬಿಟ್ಸ್ ಯೂಸ್ ಆಗಿರುತ್ತೆ ಅವಾಗ. so there will be some bits which are 0 only, correct. so ಏನಂದ್ರೆ ಇದು ಅನ್ಯೂಸ್ಡ್ ಇರುತ್ತೆ. ಬಟ್ ನಿಮ್ ಪ್ರೋಗ್ರಾಮ್ ರನ್ ಆಗುವಾಗ right now the value is 1, tomorrow it may be 50, tomorrow it may be 200. So you may come all the way up to 256 or 255, correct. Okay. So that is why you will not try to optimize this much. ಆದ್ರೆ ಇನ್ನು ಕೆಲವೊಂದು ಕಡೆ ಎಲ್ಲಿ ಮೊದಲು ತುಂಬಾ ಚಿಕ್ಕ ಹಾರ್ಡ್ವೇರ್, ಈಗ ಫಾರ್ ಎಕ್ಸಾಂಪಲ್ ನಾವು ಇದಕ್ಕೆ ಕಳಿಸ್ತೀವಲ್ಲ, ಸ್ಪೇಸ್ ಮಿಷನ್ಗೆಲ್ಲ ಇದು ಕಳಿಸ್ತಾರಲ್ಲ, ನಾಸಾದವರು, ಇಸ್ರೋದವರು, ಅಲ್ಲಿ ಕಳಿಸುವಂತ ಕಂಪ್ಯೂಟರ್ ಇರುತ್ತಲ್ಲ, ಅದು ಕಂಪ್ಯೂಟರ್ ಅವ್ರು ಆದಷ್ಟು ಚಿಕ್ಕದು ಯೂಸ್ ಮಾಡ್ತಾರೆ, ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡ್ತಾರೆ. ಆಮೇಲೆ ಬ್ಯಾಟ್ರಿನೂ ಆದಷ್ಟು ಚಿಕ್ಕದು ಯೂಸ್ ಮಾಡ್ತಾರೆ. ಅಲ್ಲ ಅಂದ್ರೆ ಬ್ಯಾಟ್ರಿ ದೊಡ್ಡದಿದ್ರು ಸದ್ಯಕ್ಕೆ ಅದ್ರ ಲೈಫ್ ಜಾಸ್ತಿ ಮಾಡ್ತಾರೆ, ಆಯ್ತಾ. ಸೊ ಅಲ್ಲಿ ಅವರು ಒಂದೊಂದು ಬೈಟ್ ಒಂದೊಂದು ಬಿಟ್ ಲೆಕ್ಕ ಹಾಕ್ತಾರೆ. ಸೊ ಬಿಟ್ ವೈಸ್ ಆಪರೇಷನ್ಸ್ ಅಂತ ಬರುತ್ತೆ ಕೋಡಿಂಗ್ ಅಲ್ಲಿ, ಆಯ್ತಾ. ಆ ಬಿಟ್ ವೈಸ್ ಆಪರೇಷನ್ಸ್ ಅಲ್ಲಿ ಅದನ್ನ ಸರಿಯಾಗಿ ಯೂಸ್ ಮಾಡ್ಕೊಂಡ್ರೆ, ಈಗ ಸೇ ಫಾರ್ ಎಕ್ಸಾಂಪಲ್ ನಿಮ್ದು 2 ವೇರಿಯೇಬಲ್ ಅದಾವ, ಆಯ್ತಾ. ಆ 2 ವೇರಿಯೇಬಲ್ಗ ಬರೀ 4 ಬಿಟ್ಸೇ ಬೇಕು, ಬರೀ 4 ಬಿಟ್ಸೇ ಬೇಕು, ಆಯ್ತಾ. ಇದು 4 ಬಿಟ್ಸು, ಇದು 4, ಇಷ್ಟೇ ಬೇಕು ಅದಕ್ಕೆ. ಸೊ ತುಂಬಾ ರಿಸೋರ್ಸ್ ಕನ್ಸ್ಟ್ರೇಂಟ್ ಸಿಸ್ಟಮ್ ಅಲ್ಲಿ ಕೆಲವೊಬ್ರು ಈ ತರ ಮಾಡ್ತಾರೆ. ಏನಂದ್ರೆ ಆ ವೇರಿಯೇಬಲ್ ಡಿಕ್ಲೇರ್ ಮಾಡ್ತಾರ, ಅದ್ರಾಗ ಈ ಕಡೆ ಹಾಫ್ ಒಳಗೆ ಈ ಬಿಟ್ಸ್ ಯೂಸ್ ಮಾಡಿರ್ತಾರೆ, ಈ ಕಡೆ ಹಾಫ್ನಾಗ ಈ ಬಿಟ್ಸ್ ಯೂಸ್ ಮಾಡಿರ್ತಾರ. ಇದ್ರದ್ದಷ್ಟೇ ವ್ಯಾಲ್ಯೂಸ್ ಸೆಟ್ ಮಾಡ್ಬೋದು, ಅದನ್ನ ರೀಡ್ ಮಾಡ್ಬೋದು, ಇದೆಲ್ಲ ಮಾಡ್ಬೋದು.
ಇಲ್ಲಿ ಏನಾಗತ್ತ, ಕಂಪ್ಯೂಟೇಷನ್ ಜಾಸ್ತಿ ಆಗತ್ತ, CPU ಸೈಕಲ್ಸ್ ಏನಾಗತ್ತ ಸ್ವಲ್ಪ ಜಾಸ್ತಿ ತಗೊಳುತ್ತ, ಅದ್ರ ಸ್ಪೇಸ್ ಉಳಿಯುತ್ತೆ. ಸೊ ಈ ತರ ಬಿಟ್ವೈಸ್ ಆಪರೇಟರ್ಸ್ ನೀವು ಡೆನಿಸ್ ರಿಚ್ ಬುಕ್ ನೋಡಿದ್ರಿ ಅಂದ್ರ ಅಮೇಜಿಂಗ್ ಬಿಟ್ವೈಸ್ ಎಕ್ಸಾಂಪಲ್ಸ್ ಅದಾವ ಒಳಗಡೆ. ಬಟ್ ಕಂಪ್ಯೂಟರ್ಸ್ ಒಳಗೆ ಇಷ್ಟು ನಾವು ಏನಂತಾರ ಫ್ರಿಗಾಲಿಟಿ ಅಥವಾ ಕಂಜೂಸ್ತನ ಮಾಡೋ ಅವಶ್ಯಕತೆ ಇಲ್ಲ. ಯು ಕ್ಯಾನ್ ಯೂಸ್ 1 byte 2 byte ಡೇಟಾ ಹಿಯರ್. ಓಕೆ, Okay, sir. What in terms of variable, like character ನಾವೇನಾದ್ರು ಡಿಫೈನ್ ಮಾಡಿದ್ರೆ, ಸಪೋಸ್ ನೇಮ್ ಈಕ್ವಲ್ ಟು ABC ಅಂತ ಏನೋ ಡಿಕ್ಲೇರ್ ಮಾಡಿದೆ. ಸೊ ಆ ಟರ್ಮ್ಸ್ ಅಲ್ಲಿ ಎಷ್ಟು ವಾಲ್ಯೂಮ್ ಕನ್ಸ್ಯೂಮ್ ಆಗುತ್ತೆ. ಸೊ ಇನ್ ಟರ್ಮ್ಸ್ ಆಫ್ ನಂಬರ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಬಟ್ ವಾಟ್ ಇನ್ ಟರ್ಮ್ಸ್ ಆಫ್ ಲೆಟರ್ಸ್, ಕ್ಯಾರೆಕ್ಟರ್, ಆಲ್ಫಾಬೆಟ್ಸ್? ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್ ಕ್ವೆಶನ್ ಅಗೇನ್. ಸೊ ಲೆಟ್ಸ್ ಸೇ ಒಂದು ಕ್ಯಾರೆಕ್ಟರ್ ಇದೆ ಆಯ್ತಾ. ಸೊ ಕ್ಯಾರೆಕ್ಟರ್ಸ್ ಇದೆಯಲ್ಲ ಲಿಖಿತ್, ಇದು 2 ತರ ಸ್ಟೋರ್ ಆಗುತ್ತೆ. ಒಂದು ರೆಗ್ಯುಲರ್ ನಮ್ದು ಆಸ್ಕಿ ವ್ಯಾಲ್ಯೂ ಅಂತೀವಿ ಆಯ್ತಾ. ಆಸ್ಕಿ ವ್ಯಾಲ್ಯೂಸ್ ಅಂದ್ರ ಏನೇನೈತೆ ಅದ್ರಾಗ, ಸ್ಮಾಲ್ a ಟು ಸ್ಮಾಲ್ z, ಕ್ಯಾಪಿಟಲ್ A ಟು ಕ್ಯಾಪಿಟಲ್ Z, ಆಮೇಲೆ 0 to 9, ಆಮೇಲೆ ಆಲ್ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಆಯ್ತಾ, ಸ್ಪೆಷಲ್ ಕ್ಯಾರೆಕ್ಟರ್ಸ್. ಇದು ಎಲ್ಲಾ ಸೇರಿ ಎಷ್ಟದಾವ ಆಸ್ಕಿ ವ್ಯಾಲ್ಯೂಸ್? 255 ಎಷ್ಟೋ ಇದೆ, ಎಕ್ಸಾಕ್ಟ್ ನಂಬರ್ ನಂಗೂ ನೆನ್ಪು ಬರ್ತಿಲ್ಲ ಆಯ್ತಾ. ಎಷ್ಟಿದೆ? ಸೊ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಒಂದು ಇಂಟಿಜರ್ ವ್ಯಾಲ್ಯೂ ಇದೆ. ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಲೆಟ್ಸ್ ಸೇ 0 ಇದೆ, ಏನೋ 26 36 ಅಂತ ಇದೆ, ಕ್ಯಾಪಿಟಲ್ ಇನ್ನೊಂದೇನೋ ವ್ಯಾಲ್ಯೂ ಇದೆ. ಸೊ ಪ್ರತಿಯೊಂದು ಕ್ಯಾರೆಕ್ಟರ್ಗೆ ಒಂದು ಇಂಟಿಜರ್ ವ್ಯಾಲ್ಯೂ ಇದೆ. ಅದಕ್ಕೇನಂತಾರ ಆಸ್ಕಿ ವ್ಯಾಲ್ಯೂ ಅಂತಾರ. ನೀವು ಹೋಗಿ ಈಗ ಇದ್ರಾಗ ಸರ್ಚ್ ಮಾಡ್ರಿ, ಎಲ್ಲೇ ಗೂಗಲ್ ಸರ್ಚ್ ಮಾಡ್ಬಿಡಿ ಸರ್. ಗೂಗಲ್ ಸರ್ಚ್ ಮಾಡಿ ಗಿವ್ ಮಿ ಆಸ್ಕಿ ವ್ಯಾಲ್ಯೂ ಟೇಬಲ್ ಅಂತ ಹೇಳಿ, ಇಟ್ ವಿಲ್ ಗಿವ್ ಈ ಕ್ಯಾರೆಕ್ಟರ್ ಇದು ವ್ಯಾಲ್ಯೂ ಅಂತ ಟೇಬಲ್ ಕೊಟ್ಬಿಡುತ್ತೆ ನಿಮ್ಗೆ. ಗೂಗಲ್ ಸರ್ಚ್ ಅದು ಅಲ್ಲಿ ಸಿಕ್ಬಿಡುತ್ತೆ ಆಯ್ತಾ. ನಾವು ಇಂಟರ್ನಲ್ಲಿ ಏನಾಗುತ್ತೆ, ಸೇ ಫಾರ್ ಎಕ್ಸಾಂಪಲ್ ಐ ವಾಂಟ್ ಟು ಸ್ಟೋರ್ ಆಸ್ಕಿ ವ್ಯಾಲ್ಯೂ ಆಫ್ ಎ. ಆಸ್ಕಿ ವ್ಯಾಲ್ಯೂ ಆಫ್ ಎ ಎಷ್ಟು 26 ಏನೋ ಇದೆ. ಸೊ ಈ ಡಿಜಿಟಲ್ 26 ಅನ್ನ ಇದನ್ನ ಬೈನರಿ ಕನ್ವರ್ಟ್ ಆಗುತ್ತೆ. ಸೊ ಬೈನರಿಯಲ್ಲಿ ಇಟ್ ವಿಲ್ ಬಿ ಸಮಥಿಂಗ್ ಲೈಕ್ 10111 ಸಮಥಿಂಗ್ ಲೈಕ್ ದಿಸ್. ಸೊ ಇದು ಅಲ್ಲಿ ಸ್ಟೋರ್ ಆಗುತ್ತೆ 1 byte ಅಲ್ಲಿ. ಈಚ್ ಕ್ಯಾರೆಕ್ಟರು 1 byte ಅಲ್ಲಿ ಸ್ಟೋರ್ ಆಗುತ್ತೆ. ಸೊ ನಾನೀಗ ಮಹೇಶ್ ಅಂತ ಸ್ಟೋರ್ ಮಾಡ್ಬೇಕಂದ್ರೆ ಐ ನೀಡ್ 1 byte ಫಾರ್ ಎಂ. ಈ ತರ MAHESH ಪ್ಲಸ್ ಇದ್ರ ಜೊತೆಗೆ ಸಿ ಪ್ರೋಗ್ರಾಮ್. ಯೂಶಲಿ ಯು ನೀಡ್ ಒನ್ ಇದು ನಲ್ ಕ್ಯಾರೆಕ್ಟರ್ ಎಟ್ ದ ಎಂಡ್ ಟು ಇಂಡಿಕೇಟ್ ದಟ್ ದ ಸ್ಟ್ರಿಂಗ್ ಹ್ಯಾಸ್ ಫಿನಿಶ್ಡ್. ಸೊ ಅವಾಗ ಟೋಟಲ್ 1 2 3 4 5 6 7 bytes ಬೇಕಾಗುತ್ತೆ. 7 bytes. ಓಕೆ, ಬೈಟ್ಸ್ ಬಿಟ್ ಅಲ್ಲ, ಬೈಟ್ಸ್ ಕರೆಕ್ಟಾ? ನೆನ್ಪಿಟ್ಕೊಳ್ಳಿ, 7 bytes ಅಂದ್ರೆ 7 bytes ಇಂಟು 8 ಎಷ್ಟಾಯ್ತು? 56. ಸೊ ಮಹೇಶ್ ಅಂತ ಸ್ಟೋರ್ ಮಾಡಕ್ಕೆ ಮೆಮೊರಿಯಲ್ಲಿ ವಿ ನೀಡ್ 56 bits. ಓಕೆ, ಓಕೆ. ನೌ ವಾಟ್ ಇಫ್ ಐ ವಾಂಟ್ ಟು ಸ್ಟೋರ್, ಲೆಟ್ ಮಿ ಆಸ್ಕ್ ದಿಸ್ ಕ್ವೆಶ್ಚನ್ ಟು ಯು ಅಂಡ್ ಸಿ. ನಾನು ಇದನ್ನ ಮೆಮೊರಿಯಲ್ಲಿ ಸ್ಟೋರ್ ಮಾಡ್ಬೇಕು, ಎಷ್ಟು ಬೈಟ್ಸ್ ಬೇಕಾಗುತ್ತೆ? ಎನಿ ಐಡಿಯಾ? ಎನಿ ಗೆಸ್ ಮಾಡಿ, ಅನ್ಮ್ಯೂಟ್ ಮಾಡಿ ಬೇರೆದವ್ರಿಗೂ. ಎಲ್ಲ ಅನ್ಮ್ಯೂಟ್ ಇದಾರ? ಸೊ ನೀವು ಅನ್ಮ್ಯೂಟ್ ಮಾಡ್ಕೊಂಡು ಉತ್ತರ ಮಾಡ್ಬೋದು. ಎವ್ರಿಬಡಿ ಕ್ಯಾನ್ ಅನ್ಮ್ಯೂಟ್. ಇಂಗ್ಲಿಷಲ್ಲಿ ಹೇಳದ್ನಲ್ಲ, ಇಂಗ್ಲಿಷಲ್ಲಿ ಏನು ಇದು ಮಾಡಕ್ಕೆ 7 bytes 56 bits ಬೇಕಾಗುತ್ತೆ ಆಯ್ತಾ. 7 bytes and 56 bits. ಸೊ ಕನ್ನಡದಲ್ಲಿ ಈ ತರ ಮಹೇಶ್ ಅಂತ ಬರ್ದಾಗ ಈ ತರ ಇರ್ಬೋದು, ಇಲ್ಲ ಅಂದ್ರೆ ಈ ತರ. ಕರೆಕ್ಟಾ ಇದು ಹಿಂದಿಯಲ್ಲಿ? ಸೊ ಇದಕ್ಕೆ ಇದು ಆಸ್ಕಿ ವರ್ಕ್ ಆಗಲ್ಲ, ಬಿಕಾಸ್ ಆಸ್ಕಿ ಟೇಬಲ್ ಆಲ್ರೆಡಿ ಡಿಸೈಡ್ ಆಗಿತ್ತದು. ಕಂಪ್ಯೂಟರ್ ಬಂದಿದ್ದು ಎಲ್ರಿ? ಅದು ಪಾಶ್ಚಿಮಾತ್ಯ ದೇಶದೊಳಗೆ, ಅಂದ್ರೆ ವೆಸ್ಟರ್ನ್ ವರ್ಲ್ಡ್ದಾಗ ಬಂತು. ವೆಸ್ಟರ್ನ್ ವರ್ಲ್ಡ್ದಾಗ ಬಂದಾಗ ಅವ್ರು ಏನ್ ಮಾಡಿದ್ರು, ಆಸ್ಕಿ ಟೇಬಲ್ ಮಾಡಿದ್ರು. ಮೊದ್ಲು ಕಂಪ್ಯೂಟರ್ನಾಗ ಬರೇ ಏನ ಇಂಗ್ಲಿಷ್ ಅಪ್ಪರ್ ಕೇಸ್, ಇಂಗ್ಲಿಷ್ ಲೋವರ್ ಕೇಸ್, ಮತ್ತೆ ಡಿಜಿಟ್ಸ್ ಅಂಡ್ ಸಿಂಬಾಲ್ಸ್ ಇಷ್ಟ ಇತ್ತು ಆಯ್ತಾ. ಸೊ ಅವ್ರು ಬರೀ ಇದಕ್ಕೆ ಡಿಸೈನ್ ಮಾಡಿದ್ರು. ಅದಕ್ಕೆ ಕ್ಯಾರೆಕ್ಟರ್ ಸೈಜ್ ಏನ್ ಮಾಡಿದ್ರು, 1 byte ಮಾಡಿದ್ರು ಆಯ್ತಾ. ಆಮೇಲೆ ಕಂಪ್ಯೂಟರ್ ಏನಾಯ್ತು, ಬೇರೆ ಬೇರೆ ಕಡೆ ಸ್ಪ್ರೆಡ್ ಆಗಕ್ಕೆ ಶುರು ಆಯ್ತು, ಬೇರೆ ಬೇರೆ ಪಾರ್ಟ್ ಆಫ್ ದ ವರ್ಡ್ ಸ್ಪ್ರೆಡ್ ಆಗಕ್ಕೆ ಶುರು ಆಯ್ತು. ಅವಾಗ ನಾವು ಬೇರೆ ಬೇರೆ
ವರ್ಡ್ ಲ್ಯಾಂಗ್ವೇಜ್ ಸಪೋರ್ಟ್ ಮಾಡ್ಬೇಕಂತನೂ ಬಂತು. ಹಂಗ ಬಂದಾಗ ಬಂದಿದ್ದೆ ಏನಂದ್ರೆ ಏನಂತಾರ ಇದಕ್ಕ, ನೆನ್ಪಿಟ್ಕೋರಿ ಹೆಸರಿದು. ವಾಟ್ ಈಸ್ ದಿಸ್? ಯುನಿಕೋಡ್ ಕ್ಯಾರೆಕ್ಟರ್ಸ್ ಅಂತಾರ. ಸೊ ಯುನಿಕೋಡ್ ಕ್ಯಾರೆಕ್ಟರ್ಸ್ಗೆ ಆಕ್ಚುಲಿ ನಮಗೆ ಎಷ್ಟು ಬೇಕು ಅಂದ್ರೆ 2 bytes ಆರ್ 16 ಬಿಟ್ಸ್. ಸೊ 2 bytes ಬೇಕಾಗತ್ತ ಇದಕ್ಕೆ, ಯುನಿಕೋಡ್ ಕ್ಯಾರೆಕ್ಟರ್ಗೆ. ಸೊ ಅವಾಗ ಈಗ ನೀವು ಪೈಥಾನ್ದಾಗ ಮತ್ತು ಜಾವಾದಾಗ ನೀವೇನು ಸ್ಟ್ರಿಂಗ್ ಡಿಕ್ಲೇರ್ ಮಾಡ್ತೀರಲ್ಲ, ಅದು ಎಲ್ಲ ಯುನಿಕೋಡ್ ಇರುತ್ತೆ. ಯುನಿಕೋಡ್ ಅಂದ್ರೆ ಇಲ್ಲಿ ಏನಂದ್ರೆ ಪ್ರತಿಯೊಂದು ಕ್ಯಾರೆಕ್ಟರ್ಗೂ 2 bytes ಯೂಸ್ ಆಗುತ್ತೆ. ಸೊ ನೀವು ಪೈಥಾನ್ ಅಥವಾ ಜಾವಾದಾಗ ನೀವೇನಾರ ಈಗ ಸೇ ಫಾರ್ ಎಕ್ಸಾಂಪಲ್ ಪೈಥಾನ್ದಾಗ ನಾನು ನೇಮ್ ಇಸ್ ಈಕ್ವಲ್ ಟು ಮಹೇಶ್ ಅಂತ ಮಾಡಿದ್ರ 7 bytes ಆಗಲ್ಲ. ಅಲ್ಲೇನಾಗತ್ತೆ, ಒಂದೊಂದು ಕ್ಯಾರೆಕ್ಟರ್ಗೆ 2 byte ಆಗತ್ತೆ. ಸೊ 1 2 3 4 5 6 into 2 which is 12 bytes. ದೆನ್ ದಟ್ ಇದು ನಲ್ ಕ್ಯಾರೆಕ್ಟರ್ಗೆ ಒಂದು ಸ್ಪೇಸ್. ಸೊ ಈ ತರ. ಬಟ್ ಅದನ್ನ ನೀವೀಗ ನೇಮ್ ಇಸ್ ಈಕ್ವಲ್ ಟು ಮಹೇಶ್ ಆಯ್ತಾ, ನೇಮ್ ಇಸ್ ಈಕ್ವಲ್ ಟು ಮಹೇಶ್ ಅಂತ ಕನ್ನಡದಾಗ ಮಾಡಿದ್ರು ಅವಾಗೂ ಅದೇನಾಗತ್ತೆ, ಸೇಮ್ ತಗೊಳತ್ತ. ದಟ್ ಈಸ್ ವೈ ನಾವೊಂದು ಯೂಟ್ಯೂಬ್ದಾಗ ವಿಡಿಯೋ ಐತ್ ನೋಡಿರೇನ, ಪೈಥಾನ್ದಾಗ ಇದನ್ನ ಕೋಡ್ ಪೈಥಾನ್ದಾಗ ಕನ್ನಡದಾಗ ಕೋಡ್ ಬರ್ದಿನ್ ನೋಡಿರಿ? ಹ್ಯಾವ್ ಯು ಸೀನ್ ಇದು? ಹಾ ಸರ್ ನೋಡಿದ್ವಿ. ಹಾ. ಸೊ ಅಲ್ಲಿನ ವೇರಿಯೇಬಲ್ಸ್ಗೆ ಕನ್ನಡ ಅಸೈನ್ ಮಾಡೀನಿ ವ್ಯಾಲ್ಯೂಸ್. ಹೌದು. ಬನ್ನಿ ಕನ್ನಡದಲ್ಲಿ ಕೋಡಿಂಗ್ ಕಲಿಯೋಣ ಅಂತ. ಸೊ ಅವಾಗ ಅದೇನು ಮಾಡಿ ಯೂಸ್ ಮಾಡತ್ತ, ಯುನಿಕೋಡ್ ಯೂಸ್ ಮಾಡತ್ತ. ಸೊ ಈಚ್ ಕ್ಯಾರೆಕ್ಟರ್ ವಿಲ್ ಬಿ 2 bytes. ಈಚ್ ಕ್ಯಾರೆಕ್ಟರ್ ಹಿಯರ್ ವಿಲ್ ಬಿ 2 bytes ವಿಚ್ is equal to 16 bits. ಆಮೇಲೆ ಈ 2 bytes ಒಳಗ ಆಲ್ಮೋಸ್ಟ್ ವರ್ಡ್ ಯುನಿಕೋಡ್ ಕ್ಯಾರೆಕ್ಟರ್ ಆಲ್ಮೋಸ್ಟ್ ವರ್ಡ್ ಬಹಳಷ್ಟು ಲ್ಯಾಂಗ್ವೇಜ್ಗಳು ಸಪೋರ್ಟ್ ಆಗ್ತವೆ.